Hello dear students and my dear friends. Welcome back to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 9ನೇ ತರಗತಿಯ ಇಂಗ್ಲಿಷಿನ ಸಪ್ಲಿಮೆಂಟರಿ ರೀಡಿಂಗಿನ ಮೊದಲನೆಯ ಪಾಠವಾದ ಅರುಣ್ ಅಸಾಫ್ ಅಲಿ ಪಾಠದ ಸಂಪೂರ್ಣ ವಿವರಣೆಯನ್ನು ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. Introduction. It is common knowledge that the British Empire spread all over the globe in the past. ಬ್ರಿಟಿಷ್ ಸಾಮ್ರಾಜ್ಯವು ಪ್ರಪಂಚದಾದ್ಯಂತ ಹರಡಿತ್ತು ಎಂಬುದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಇಲ್ಲಿ ಗ್ಲೋಬ್ ಅಂತ ಹೇಳಿದ್ರೆ ಪ್ರಪಂಚ ಅಂತೇಳಿ ಅರ್ಥ. ಆರ್ ಡಿಯರ್ ಮದರ್ ಲ್ಯಾಂಡ್ ವಾಸ್ ಅ ಪಾರ್ಟ್ ಆಫ್ ಇಟ್. ನಮ್ಮ ಪ್ರೀತಿಯ ಮಾತೃಭೂಮಿಯಾಗಿರುವಂಥ ಭಾರತವು ಸಹ ಬ್ರಿಟಿಷರ ಕೈ ಕೆಳಗೆ ಇತ್ತು. Reeling under the tyranny of the oppressors, she found solace in the efforts of the freedom fighters that willingly shed their last drop of blood to redeem her from the shackles of bondage. ದಬ್ಬಾಳಿಕೆ ನಡೆಸುತ್ತಿದ್ದಂತಹ ಬ್ರಿಟಿಷರ ಕೈ ಕೆಳಗೆ ನಲಗುತ್ತಿದ್ದಂತಹ ಭಾರತಕ್ಕೆ ಸಾಂತ್ವನ ಅಥವಾ ಸಮಾಧಾನವನ್ನು ನೀಡುತ್ತಿದ್ದು ಕೇವಲ ತಮ್ಮ ಭಾರತ ದೇಶವನ್ನು ಬ್ರಿಟಿಷರ ಗುಲಾಮಗಿರಿಯ ಸರಪಣಿಗಳಿಂದ ಬಿಡಿಸಲು ಹೋರಾಟ ಮಾಡುತ್ತಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರು. ಆ ಸ್ವಾತಂತ್ರ್ಯ ಹೋರಾಟಗಾರರು ವಿಲ್ಲಿಂಗ್ಲಿ ಅಂತ ಹೇಳಿದ್ರೆ ಸ್ವ ಇಚ್ಛೆಯಿಂದ ತಮ್ಮ ಭಾರತ ದೇಶಕ್ಕೋಸ್ಕರ ತಮ್ಮ ರಕ್ತವನ್ನು ಸಹ ಸುರಿಸುತ್ತಿದ್ದರು. ಇಲ್ಲಿ ವಿದ್ಯಾರ್ಥಿಗಳೇ, ರೀಲಿಂಗ್ ಅಂತ ಹೇಳಿದ್ರೆ ತತ್ತರಿಸು ಅಂತೇಳಿ ಅರ್ಥ, ಟಿರನಿ ಅಂದರೆ ದಬ್ಬಾಳಿಕೆ ಅಂತೇಳಿ ಅರ್ಥ, ಒಪ್ರೆಸರ್ಸ್ ಅಂದರೆ ದಬ್ಬಾಳಿಕೆಯನ್ನ ನಡೆಸುವವರು ಅಂತೇಳಿ ಅರ್ಥ. ನೆಕ್ಸ್ಟ್ ಸಾಲೆಸ್ ಅಂತ ಹೇಳಿದ್ರೆ ಸಾಂತ್ವನ, ಶಾಕಲ್ಸ್ ಅಂತ ಹೇಳಿದ್ರೆ ಸರಪಳಿ, ಬಾಂಡೇಜ್ ಅಂದರೆ ಗುಲಾಮಗಿರಿ ಅಂತೇಳಿ ಅರ್ಥ. ಒನ್ ಸಚ್ ಲುಮಿನರಿ ವಾಸ್ ಅರುಣ ಅಸಾಫ್ ಅಲಿ, ದ ಫೇಮಸ್ ಫ್ರೀಡಮ್ ಫೈಟರ್ ಆ್ಯಂಡ್ ದ ಚಾಂಪಿಯನ್ ಆಫ್ ದ ಕಾಸ್ ಆಫ್ ವಿಮೆನ್. ಈ ರೀತಿಯ ಒಬ್ಬ ಪ್ರಭಾವಶಾಲಿಯಾಗಿರುವಂತಹ ಸ್ವತಂತ್ರ ಹೋರಾಟಗಾರರೆಂದರೆ ಅರುಣ ಅಸಾಫ್ ಅಲಿ ಅವರು. ಇವರು ಪ್ರಸಿದ್ಧವಾದ ಸ್ವತಂತ್ರ ಹೋರಾಟಗಾರರು ಹಾಗೂ ಮಹಿಳೆಯರ ಉದ್ಧಾರಕ್ಕೋಸ್ಕರ ಹೋರಾಟ ಮಾಡಿದಂತಹ ಒಬ್ಬ ಹೋರಾಟಗಾರ್ತಿ. ಸರಿ ವಿದ್ಯಾರ್ಥಿಗಳೇ, ಈ ಪಾಠಕ್ಕೆ ಬರೋಣ. ನೋನ್ ಆಸ್ ದ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ದಿ ಇಂಡಿಪೆಂಡೆನ್ಸ್ ಮೂವ್ಮೆಂಟ್, ಅರುಣ ಅಸಾಫ್ ಅಲಿ ವಾಸ್ ಅ ಫೈರಿ ಲೀಡರ್ ಹೂ ಪ್ಲಂಜ್ಡ್ ಹೆಡ್ಲಾಂಗ್ ಇನ್ ಟು ಪಾಲಿಟಿಕ್ಸ್ ಅಟ್ ಅ ಟೈಮ್ ವೆನ್ ದ ಫ್ರೀಡಮ್ ಸ್ಟ್ರಗಲ್ ವಾಸ್ ರೇಜಿಂಗ್ and the youth were laying down their lives for the country's independence. ಅರುಣ್ ಅಸಾಫ್ ಅಲಿ ಅವರನ್ನ ಭಾರತದ ಸ್ವತಂತ್ರ ಹೋರಾಟದ ಗ್ರ್ಯಾಂಡ್ ಓಲ್ಡ್ ಲೇಡಿ ಅಂತೇಳಿ ಕರೀತಾರೆ. ಇವರು ಒಬ್ಬ ಕ್ರಾಂತಿಕಾರಿ ನಾಯಕಿಯಾಗಿದ್ದರು. ಭಾರತದ ಸ್ವತಂತ್ರ ಹೋರಾಟ ಹೆಚ್ಚಾಗುತ್ತಿರುವಾಗ ಮತ್ತು ಭಾರತದಲ್ಲಿದ್ದಂಥ ಯುವ ಜನತೆ ತಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವವನ್ನ ನೀಡುತ್ತಿರುವಾಗ ಅರುಣ್ ಅಸಾಫ್ ಅಲಿ ಅವರು ನೇರವಾಗಿ ಸ್ವತಂತ್ರ ಹೋರಾಟಕ್ಕೆ ಇಳಿಯುತ್ತಾರೆ. Born into an orthodox Hindu Bengali family in 1909 at Kalka in Haryana, Aruna broke conventions at the age of 19 to marry Asaf Ali, a prominent figure in the freedom struggle and 20 years her senior. ಅರುಣರವರು ಹರಿಯಾಣದ ಕಲ್ಕಾ ಎಂಬ ಊರಿನಲ್ಲಿ 1909ನೇ ಇಸ್ವಿಯಲ್ಲಿ ಒಂದು ಹಿಂದೂ ಬೆಂಗಾಲಿ ಕುಟುಂಬದಲ್ಲಿ ಜನಿಸುತ್ತಾರೆ. ಇವರ ಕುಟುಂಬ ಒಂದು ಸಾಂಪ್ರದಾಯಿಕ ಕುಟುಂಬವಾಗಿತ್ತು. ಅರುಣರವರು ಈ ಎಲ್ಲ ಸಂಪ್ರದಾಯಗಳನ್ನು ತಮಗೆ 19 ವರ್ಷ ವಯಸ್ಸಾಗಿದ್ದಾಗ ಮುರಿಯುತ್ತಾರೆ. ಹೇಗೆಂದರೆ ಇವರು ಅಸಾಫ್ ಅಲಿ ಎಂಬ ಒಬ್ಬ ಪ್ರಮುಖವಾದ ಸ್ವತಂತ್ರ ಹೋರಾಟಗಾರನನ್ನ ಮದುವೆಯಾಗುವುದರ ಮೂಲಕ ಇವರು ಎಲ್ಲ ಸಂಪ್ರದಾಯಗಳನ್ನು ಮುರಿಯುತ್ತಾರೆ. ಅಸಾಫ್ ಅಲಿ ಅವರು ಅರುಣರಿಗಿಂತ ವಯಸ್ಸಿನಲ್ಲಿ 20 ವರ್ಷ ದೊಡ್ಡವರಾಗಿದ್ದರು. ಹರ್ ಮ್ಯಾರೇಜ್ ಬ್ರಾಟ್ ಹರ್ ಫೇಸ್ ಟು ಫೇಸ್ ವಿತ್ ದ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ವಿಚ್ ಶಿ ಪರ್ಸ್ಯೂಡ್ ಥ್ರೂ ಔಟ್ ಅವರ್ ಲೈಫ್. ಅರುಣ ಮತ್ತು ಅಸಾಫ್ ಅಲಿ ಅವರ ಮದುವೆಯು ಅರುಣರವರಿಗೆ ಸ್ವತಂತ್ರ ಹೋರಾಟದಲ್ಲಿ ನೇರವಾದ ಪರಿಚಯವನ್ನು ಮಾಡಿಕೊಡುತ್ತೆ ಮತ್ತು ಅರುಣ ಅಸಾಫ್ ಅಲಿ ಅವರು ತಮ್ಮ ಜೀವನದಾದ್ಯಂತ ಸಮಾಜ ಸೇವೆಯನ್ನು ಮಾಡುವುದನ್ನು ಅನುಸರಿಸುತ್ತಾರೆ. Aruna Asaf Ali's first major political involvement was during the Salt Satyagraha
when she addressed public meetings and led processions. ಅರುಣಾ ಅಸಾಫ್ ಅಲಿಯವರು ಮೊದಲ ಬಾರಿಗೆ ಉಪ್ಪಿನ ಸತ್ಯಾಗ್ರಹದ ಮೂಲಕ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸುತ್ತಾರೆ. ಉಪ್ಪಿನ ಸತ್ಯಾಗ್ರಹದಲ್ಲಿ ಇವರು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಮತ್ತು ಹಲವಾರು ಮೆರವಣಿಗೆಗಳನ್ನು ಮುನ್ನಡೆಸುತ್ತಾರೆ. She was prosecuted in Delhi and on her refusal to security for good behavior was sentenced to 1 year imprisonment. ಅರುಣಾ ಅಸಾಫ್ ಅಲಿಯವರನ್ನು ಡೆಲ್ಲಿಯಲ್ಲಿ ವಿಚಾರಣೆಗೊಳಪಡಿಸುತ್ತಾರೆ ಮತ್ತು ಅವರು ತಮ್ಮ ಈ ನಡತೆಯನ್ನು ತಿದ್ದಿಕೊಳ್ಳಲು ನಿರಾಕರಿಸಿದ್ದರಿಂದ ಅವರಿಗೆ 1 ವರ್ಷದ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತಾರೆ. A few months later, when most political leaders were being released, she was not released until a public agitation was launched in her support. ಕೆಲವು ತಿಂಗಳುಗಳ ನಂತರ ಎಲ್ಲ ರಾಜಕೀಯ ಕೈದಿಗಳನ್ನು ಬ್ರಿಟಿಷರು ಜೈಲಿನಿಂದ ಬಿಡುಗಡೆ ಮಾಡುತ್ತಾರೆ. ಆದರೆ ಅರುಣಾ ಅಸಾಫ್ ಅಲಿಯವರನ್ನು ಮಾತ್ರ ಬಿಡುಗಡೆ ಮಾಡುವುದಿಲ್ಲ. ಆದರೆ ಒಂದು ಸಾರ್ವಜನಿಕ ಹೋರಾಟ ಇವರ ಬೆಂಬಲಕ್ಕೆ ಆರಂಭವಾದಾಗ ಇವರನ್ನು ಕೂಡ ಬ್ರಿಟಿಷರು ಜೈಲಿನಿಂದ ಬಿಡುಗಡೆ ಮಾಡುತ್ತಾರೆ. In 1932, she was again arrested and put in the Delhi jail where she went on a hunger strike to protest against the callous treatment of political prisoners. 1932ನೇ ಇಸ್ವಿಯಲ್ಲಿ ಅರುಣಾ ಅಸಾಫ್ ಅಲಿಯವರನ್ನು ಬ್ರಿಟಿಷರು ಮತ್ತೆ ಅರೆಸ್ಟ್ ಮಾಡ್ತಾರೆ ಮತ್ತು ಇವರನ್ನು ಡೆಲ್ಲಿಯ ಜೈಲಿನಲ್ಲಿ ಇರಿಸ್ತಾರೆ. ಆ ಜೈಲಿನಲ್ಲಿದ್ದಾಗ ಅರುಣಾ ಅಸಾಫ್ ಅಲಿಯವರು ಅಲ್ಲಿದ್ದಂತಹ ರಾಜಕೀಯ ಕೈದಿಗಳಿಗೆ ನೀಡುತ್ತಿದ್ದಂತಹ ಕ್ರೂರವಾದ ಟ್ರೀಟ್ಮೆಂಟನ್ನು ಕಂಡು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸುತ್ತಾರೆ. Her demands were conceded, but she was transferred to Ambala jail, where she was kept in solitary confinement. ಅರುಣಾ ಅಸಾಫ್ ಅಲಿಯವರ ಡಿಮಾಂಡ್ಗಳನ್ನು ಎಲ್ಲವನ್ನು ಕೂಡ ಬ್ರಿಟಿಷರು ಒಪ್ಪಿಕೊಳ್ಳುತ್ತಾರೆ. ಆದರೆ ಅರುಣಾ ಅಸಾಫ್ ಅಲಿಯವರನ್ನು ಡೆಲ್ಲಿ ಜೈಲಿನಿಂದ ಅಂಬಾಲದಲ್ಲಿರುವಂಥ ಜೈಲಿಗೆ ಕಳುಹಿಸುತ್ತಾರೆ. ಅಲ್ಲಿ ಇವರನ್ನು ಏಕಾಂತವಾಗಿ ಬಂಧನದಲ್ಲಿ ಇಡುತ್ತಾರೆ. ಆಫ್ಟರ್ ಹರ್ ರಿಲೀಸ್ ಶಿ ಸ್ಟೇಡ್ ಅವೇ ಫ್ರಮ್ ದ ಮೂವ್ಮೆಂಟ್ ಫಾರ್ 10 years. 1932ನೇ ಇಸ್ವಿಯಲ್ಲಿ ಅಂಬಾಲಾ ಜೈಲಿನಿಂದ ಬಿಡುಗಡೆಯಾದಂಥ ಅರುಣಾ ಅಸಾಫ್ ಅಲಿಯವರು 10 ವರ್ಷಗಳ ಕಾಲ ಯಾವುದೇ ಸ್ವತಂತ್ರ ಹೋರಾಟದಲ್ಲಿ ಅಥವಾ ಚಳುವಳಿಗಳಲ್ಲಿ ಭಾಗವಹಿಸುವುದಿಲ್ಲ. Something significant happened in 1942. 1942ನೇ ಇಸ್ವಿಯಲ್ಲಿ ಒಂದು ಮಹತ್ತರವಾದ ಘಟನೆ ನಡೆಯುತ್ತೆ. She attended the Bombay Congress session along with her husband, during which the Quit India resolution was passed on 8th August. 1942ನೇ ಇಸ್ವಿಯ ಆಗಸ್ಟ್ 8ನೆಯ ತಾರೀಕು ಅರುಣಾರವರು ತಮ್ಮ ಪತಿಯಾದ ಅಸಾಫ್ ಅಲಿಯವರ ಜೊತೆ ಬಾಂಬೆಯಲ್ಲಿ ನಡೆದಂತಹ ಕಾಂಗ್ರೆಸ್ ಸೆಷನ್ ಅಥವಾ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಆ ಸಭೆಯಲ್ಲಿ ಕಾಂಗ್ರೆಸ್ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ನೀತಿಯನ್ನು ಅಳವಡಿಸಿಕೊಳ್ಳುತ್ತೆ. ದ ಕಮಿಟಿ ಹ್ಯಾಡ್ ಪ್ಲ್ಯಾನ್ಡ್ ದ ಹಾಯ್ಸ್ಟಿಂಗ್ ಆಫ್ ದ ಟ್ರೈಕಲರ್ ಅಟ್ ಗವಾಲಿಯಾ ಟ್ಯಾಂಕ್ ಮೈದಾನ್, ಬಟ್ ದ ಬ್ರಿಟಿಷ್ ಗಾಟ್ ವಿಂಡ್ ಆಫ್ ದ ಪ್ಲಾನ್ and arrested the top leaders including Gandhiji a few hours before the event. ಬಾಂಬೆ ಕಾಂಗ್ರೆಸ್ ಸೆಷನ್ನಲ್ಲಿ ಅಲ್ಲಿದ್ದಂಥ ಕಮಿಟಿ ಒಂದು ನಿರ್ಧಾರವನ್ನು ಮಾಡುತ್ತೆ. ಏನು ನಿರ್ಧಾರ ಅಂತ ಹೇಳಿದ್ರೆ, ಬಾಂಬೆಯಲ್ಲಿರುವಂತಹ ಗವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಆದರೆ ಬ್ರಿಟಿಷರಿಗೆ ಇದರ ಸುಳಿವು ಸಿಕ್ಬಿಡುತ್ತೆ. ಇಲ್ಲಿ ಗಾಟ್ ವಿಂಡ್ ಆಫ್ ದ ಪ್ಲಾನ್ ಅಂತ ಹೇಳಿದ್ರೆ ಸುಳಿವು ಸಿಗುವುದು. ಬ್ರಿಟಿಷರಿಗೆ ಸುಳಿವು ಸಿಕ್ಕ ನಂತರ ಅವರು ಅಲ್ಲಿದ್ದಂತಹ ಪ್ರಮುಖವಾದ ರಾಜಕೀಯ ನಾಯಕರನ್ನು ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಗಾಂಧೀಜಿಯವರನ್ನು ಕೂಡ ಆ ಈವೆಂಟ್ ಅಂದರೆ ಗವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಧ್ವಜವನ್ನು ಹಾರಿಸುವಂಥ ಕೇವಲ ಕೆಲವೇ ಗಂಟೆಗಳ ಮುಂಚೆ ಮಹಾತ್ಮ ಗಾಂಧೀಜಿಯವರನ್ನು ಕೂಡ ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ. ವಾಟ್ ಫಾಲೋಡ್ ಈಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಇನ್ ಅವರ್ ಓನ್ ವರ್ಡ್ಸ್. ತದನಂತರ ಏನಾಯಿತು ಅಂತೇಳಿ ಅರುಣಾ ಅಸಾಫ್ ಅಲಿಯವರ ಮಾತುಗಳಲ್ಲೇ ನಾವು ಕೇಳೋಣ. ಮೈ ಹಸ್ಬೆಂಡ್ ಆ್ಯಂಡ್ ಐ were not in the least surprised when in the early hours of August 9th the police knocked on the door
ಆಫ್ ದ ಫ್ಲ್ಯಾಟ್ ವೇರ್ ವಿ ವರ್ ಸ್ಟೇಯಿಂಗ್. ಅರುಣ್ ಅಸಾಫ್ ಅಲಿ ಮತ್ತು ಅವರ ಗಂಡನಾಗಿರುವಂತಹ ಅಸಾಫ್ ಅಲಿ ಅವರು ಉಳಿದುಕೊಂಡಿದ್ದಂತಹ ಮನೆಯ ಬಾಗಿಲನ್ನು ಆಗಸ್ಟ್ 9ನೇ ತಾರೀಕು ಬೆಳಗ್ಗೆ ಯಾರೋ ಬಂದು ಬಡಿತಾರೆ. ಆ ಬಡಿತ ಅಸಾಫ್ ಅಲಿಯವರಿಗೆ ಅಥವಾ ಅರುಣರವರಿಗೆ ಯಾವುದೇ ಆಶ್ಚರ್ಯವನ್ನು ಉಂಟು ಮಾಡಲಿಲ್ಲ. ವೆನ್ ದೇ ಅನೌನ್ಸ್ಡ್ ಅಸಾಫ್ ಸಾಹೇಬ್ಸ್ ಅರೆಸ್ಟ್, ಐ ಆಸ್ಕ್ಡ್, ವಾಟ್ ಅಬೌಟ್ ಮೀ? ಬಂದಂಥ ಬ್ರಿಟಿಷ್ ಅಧಿಕಾರಿ ಕೇವಲ ಅಸಾಫ್ ಅಲಿಯವರನ್ನು ಮಾತ್ರ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದಾಗ ಅರುಣರವರು ನನ್ನನ್ನು ಅರೆಸ್ಟ್ ಮಾಡೋದಿಲ್ವಾ ಅಂತೇಳಿ ಕೇಳ್ತಾರೆ. ದೇರ್ ಇಸ್ ನೋ ವಾರಂಟ್ ಫಾರ್ ಯು ಮ್ಯಾಮ್, ಐ ವಾಸ್ ಟೋಲ್ಡ್. ಆದರೆ ಬಂದಿದ್ದಂಥ ಅಧಿಕಾರಿ ನಿಮ್ಮ ಮೇಲೆ ಯಾವುದೇ ವಾರಂಟ್ ಇಲ್ಲ ಮೇಡಮ್ ಅಂತೇಳಿ ಹೇಳುತ್ತಾನೆ. ಐ ಪರ್ಸುಯೇಡೆಡ್ ದ ಬ್ರಿಟಿಷ್ ಸಾರ್ಜೆಂಟ್ who had come in a taxi with a couple of policemen to let me accompany them to the railway station to see off my husband. ಇಲ್ಲಿ ಪರ್ಸುಯೇಡೆಡ್ ಅಂತ ಹೇಳಿದ್ರೆ ಮನವೊಲಿಸುವುದು, ಸಾರ್ಜೆಂಟ್ ಅಂದರೆ ಅಧಿಕಾರಿ, ಸಿ ಆಫ್ ಅಂತ ಹೇಳಿದ್ರೆ ಬೀಳ್ಕೊಡುವುದು. ಅರುಣ ಅಸಾಫ್ ಅಲಿ ಅವರು ಬಂದಿದ್ದಂಥ ಬ್ರಿಟಿಷ್ ಅಧಿಕಾರಿಯ ಮನವೊಲಿಸಿ ತಾವು ಕೂಡ ತಮ್ಮ ಗಂಡನ ಜೊತೆ ರೈಲ್ವೆ ಸ್ಟೇಷನ್ಗೆ ಬಂದು ಅವರನ್ನು ಬೀಳ್ಕೊಡುವುದಾಗಿ ಮನವಿಯನ್ನು ಮಾಡುತ್ತಾರೆ. ಡಾನ್ ವಾಸ್ ಅಬೌಟ್ ಟು ಬ್ರೇಕ್ ಆ್ಯಂಡ್ ದೇರ್ ವಾಸ್ ಅ ಕಾರ್ಡನ್ ಅರೌಂಡ್ ವಿಕ್ಟೋರಿಯಾ ಟರ್ಮಿನಸ್ ಟು ಕೀಪ್ ಕ್ರೌಡ್ಸ್ ಅಟ್ ಬೇ. ಇನ್ನೂ ಕೂಡ ಮುಂಜಾನೆ ಆಗಿರಲಿಲ್ಲ. ಇವರು ರೈಲ್ವೆ ಸ್ಟೇಷನನ್ನು ತಲುಪ್ತಾರೆ. ರೈಲ್ವೆ ಸ್ಟೇಷನನ್ನು ತಲುಪಿದಾಗ ಅಲ್ಲಿ ಬ್ರಿಟಿಷರು ಒಂದು ಕಾರ್ಡನ್ ಅಥವಾ ಕಾವಲು ಬೇಲಿಯನ್ನು ಹಾಕಿದ್ರು, ಯಾರು ಕೂಡ ಪಬ್ಲಿಕ್ ಅಲ್ಲಿ ಒಳಗೆ ಬರಬಾರ್ದು ಅಂತೇಳಿ. ವಿಕ್ಟೋರಿಯಾ ಟರ್ಮಿನಸ್ ಅನ್ನೋದು ಅಲ್ಲಿದ್ದಂಥ ರೈಲ್ವೆ ಸ್ಟೇಷನಿನ ಹೆಸರಾಗಿದೆ. ಆಸ್ ಐ ವಾಕ್ಡ್ ಅಲಾಂಗ್ ದ ಪ್ಲಾಟ್ಫಾರ್ಮ್, ಐ ಸಾ ಮೌಲಾನಾ ಆಜಾದ್ ಸಿಟ್ಟಿಂಗ್ ಅಟ್ ಅ ವಿಂಡೋ ಇನ್ ಅ ಕಂಪಾರ್ಟ್ಮೆಂಟ್ ಆಫ್ ದ ಸ್ಪೆಷಲ್ ಟ್ರೈನ್ ಆ್ಯಂಡ್ ಸ್ಟಾಪ್ಡ್ ಟು ಟಾಕ್ ಟು ಹಿಮ್. ಅರುಣ ಅಸಾಫ್ ಅಲಿ ಅವರು ಅಲ್ಲಿದ್ದಂಥ ಪ್ಲಾಟ್ಫಾರ್ಮಿನಲ್ಲೇ ನಡೆದುಕೊಂಡು ಹೋಗುತ್ತಿರುವಾಗ ಅಲ್ಲಿದ್ದಂಥ ಒಂದು ಸ್ಪೆಷಲ್ ಟ್ರೈನಿನ ಒಂದು ಕಂಪಾರ್ಟ್ಮೆಂಟಿನ ಕಿಟಕಿಯ ಹತ್ತಿರ ಮೌಲಾನಾ ಆಜಾದ್ ಅವರು ಕುಳಿತುಕೊಂಡಿರುವುದನ್ನು ಗಮನಿಸುತ್ತಾರೆ ಮತ್ತು ಅವರ ಜೊತೆ ಮಾತನಾಡಲು ಹೋಗುತ್ತಾರೆ. ಆಸ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಹಿ ವಾಸ್ ಟು ಅನ್ಫರ್ಲ್ ದ ಟ್ರೈಕಲರ್ ಅಟ್ ಅ ಪಬ್ಲಿಕ್ ಗ್ಯಾದರಿಂಗ್ ಅಟ್ ಗವಾಲಿಯಾ ಟ್ಯಾಂಕ್ ಮೈದಾನ್ ಅಟ್ 8 AM. ಆಗಿನ ಕಾಲದಲ್ಲಿ ಅಂದರೆ 1942ನೇ ಇಸವಿಯಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು ಮೌಲಾನಾ ಆಜಾದ್ ಅವರು ಗವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಬೆಳಗ್ಗೆ 8 ಗಂಟೆಗೆ ಅವರು ಧ್ವಜವನ್ನು ಹಾರಿಸಬೇಕಾಗಿರುತ್ತೆ. ಆದರೆ ಬ್ರಿಟಿಷರು ಮೌಲಾನಾ ಆಜಾದ್ ಅವರನ್ನು ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಟ್ರೈನಿನಲ್ಲಿ ಕೂರಿಸಿದ್ದಾರೆ. ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತೇಳಿ ಮುಂಜಾನೆ ಇನ್ನೂ ಕೂಡ ಬೆಳಕು ಕೂಡ ಹರಿದಿರಲಿಲ್ಲ, ಅಷ್ಟು ಬೇಗನೆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿಕೊಂಡು ಅವರನ್ನು ಬೇರೆ ಕಡೆ ಸಾಗಿಸುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಟ್ರೈನಿನಲ್ಲಿ ಅವರನ್ನು ಕೂರಿಸಿದ್ರು. ಐ ಮೇಡ್ ಅಪ್ ಮೈ ಮೈಂಡ್ ಅಂತ ಹೇಳಿದ್ರೆ ನಿರ್ಧಾರವನ್ನು ಮಾಡುವುದು. ಆನ್ ಆನ್ ಇಂಪಲ್ಸ್ ಐ ಆಮ್ ಗೋಯಿಂಗ್ ದೇರ್. ತಕ್ಷಣವೇ ಅರುಣ್ ಅಸಾಫ್ ಅಲಿಯವರು ತಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ಮಾಡ್ತಾರೆ. ಆಜಾದ್ ಅವರು ಇಲ್ಲಿದ್ದಾರೆ, ಅವರು ಧ್ವಜವನ್ನು ಹಾರಿಸೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾನೇ ಹೋಗಿ ಧ್ವಜವನ್ನು ಹಾರಿಸ್ತೇನೆ ಅಂತೇಳಿ ಒಂದು ನಿರ್ಧಾರವನ್ನು ತಕ್ಷಣವೇ ಮಾಡ್ತಾರೆ. ದಿಸ್ ಡಿಸಿಷನ್ ಟು ಸ್ಟ್ಯಾಂಡ್ ಇನ್ ಫಾರ್ ಅಂತ ಹೇಳಿದ್ರೆ ಬದಲಿಗೆ ಕೆಲಸವನ್ನು ಮಾಡುವುದು. ಮೌಲಾನಾ ಆಜಾದ್ was the beginning of a chapter of heroism and unrest in the life of Aruna Asaf Ali. ಮೌಲಾನಾ ಆಜಾದರ ಬದಲಿಗೆ ಹೋಗಿ ಗವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಧ್ವಜವನ್ನು ಹಾರಿಸಬೇಕೆಂಬ ಅರುಣ ಅಸಾಫ್ ಅಲಿ ಅವರ ನಿರ್ಧಾರ ಅವರ ಜೀವನವನ್ನೇ ಬದಲಾಯಿಸುತ್ತದೆ. ಹರ್ ನರೇಟಿವ್ ಪ್ರೊಸೀಡ್ಸ್. ಹೀಗೆ ಅವರ ಕತೆ ಮುಂದುವರಿಯುತ್ತದೆ. ಬೂಲಾಬಾಯಿ ದೇಸಾಯಿ's son Dhirubhai had come to the railway station and he drove me in his car to the Maidan. ಆಗಿನ ಕಾಲದಲ್ಲಿ ಸ್ವತಂತ್ರ ಹೋರಾಟಗಾರ್ತಿಯಾಗಿದ್ದಂತಹ ಬೂಲಾಬಾಯಿ ದೇಸಾಯಿ ಎಂಬುವರ ಮಗನಾದ ಧೀರುಬಾಯಿಯವರು ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದರು ಮತ್ತು ಅವರು ಅರುಣ ಅಸಾಫ್ ಅಲಿ ಅವರನ್ನು ತಮ್ಮ ಕಾರಿನಲ್ಲಿ ಕರೆದುಕೊಂಡು ಗವಾಲಿಯಾ ಟ್ಯಾಂಕ್ ಮೈದಾನಕ್ಕೆ ಬರುತ್ತಾರೆ. ದ ಮೀಟಿಂಗ್ ವಾಸ್ ಡಿಕ್ಲೇರ್ಡ್ ಇಲ್ಲಿಗಲ್ ಅಂಡರ್ ಸೆಕ್ಷನ್ 144. ಆದರೆ ಅಲ್ಲಿ ನಡೆಯಬೇಕಿದ್ದಂಥ ಮೀಟಿಂಗನ್ನು ಬ್ರಿಟಿಷರು 144ನೇ ಸೆಕ್ಷನ್ನ ಅಡಿಯಲ್ಲಿ
ಅಕ್ರಮ ಅಂತೇಳಿ ಘೋಷಣೆ ಮಾಡಿರ್ತಾರೆ ಮತ್ತು ಅಲ್ಲಿರುವಂಥ ಜನರು ಕೂಡ ಎಲ್ಲರೂ ಅಲ್ಲಿಂದ ಹೋಗಬೇಕೆಂದು ಆಜ್ಞೆ ಮಾಡಿರ್ತಾರೆ. A white-skinned sergeant gave 2 minutes for the crowd to disperse. ಒಬ್ಬ ಬಿಳಿ ಬಣ್ಣದ ಬ್ರಿಟಿಷ್ ಅಧಿಕಾರಿ ಅಲ್ಲಿ ಸೇರಿದಂಥ ಜನಗೆ ಎಲ್ಲರೂ ಕೂಡ 2 ನಿಮಿಷಗಳಲ್ಲಿ ಅಲ್ಲಿಂದ ಹೋಗಬೇಕೆಂದು ಆಜ್ಞೆ ಮಾಡುತ್ತಾನೆ. I quickly scrambled up to the dais, announced to the people the arrest of the leaders and pulled the cord to hoist the national flag. ಅರುಣ್ ಅಸಾಫ್ ಅಲಿಯವರು ವೇಗವಾಗಿ ವೇದಿಕೆ ಮೇಲೆ ಹತ್ತಿ ಅಲ್ಲಿದ್ದಂಥ ಎಲ್ಲ ಜನರಿಗೂ ಕೂಡ ನಮ್ಮ ಭಾರತದ ಎಲ್ಲ ನಾಯಕರನ್ನ ಬ್ರಿಟಿಷರು ಅರೆಸ್ಟ್ ಮಾಡಿರುವುದಾಗಿ ತಿಳಿಸಿ ಅಲ್ಲಿದ್ದಂಥ ನ್ಯಾಷನಲ್ ಫ್ಲಾಗಿನ ಹಗ್ಗವನ್ನು ಎಳೆದು ನ್ಯಾಷನಲ್ ಫ್ಲಾಗ್ ಅನ್ನ ಹಾರಿಸುತ್ತಾರೆ. Hardly had the flag been unfurled when the police lobbed tear gas shells into the crowd. ಧ್ವಜ ಇನ್ನೂ ಕೂಡ ಸಂಪೂರ್ಣವಾಗಿ ಹಾರಿರಲಿಲ್ಲ. ಆದರೆ ಅಷ್ಟೊತ್ತಿಗಾಗಲೇ ಬ್ರಿಟಿಷರು ಅಲ್ಲಿ ಸೇರಿದಂಥ ಜನರನ್ನು ಓಡಿಸಲು ಟಿಯರ್ ಗ್ಯಾಸ್ಗಳನ್ನು ಅವರ ಕಡೆ ಎಸೆಯುತ್ತಾರೆ. ದ ಮೆನ್ ಆ್ಯಂಡ್ ವಿಮೆನ್ ರ್ಯಾನ್ ಹೆಲ್ಟರ್ ಸ್ಕೆಲ್ಟರ್ ವಿತ್ ಟಿಯರ್ಸ್ ಸ್ಟ್ರೀಮಿಂಗ್ ಡೌನ್ ದೇರ್ ಚೀಕ್ಸ್. ಅಲ್ಲಿ ಸೇರಿದಂಥ ಪುರುಷರು ಹಾಗೂ ಮಹಿಳೆಯರು ತಮ್ಮ ಕಣ್ಣುಗಳಲ್ಲಿ ನೀರನ್ನು ಸುರಿಸಿಕೊಂಡು ಅತ್ತಿತ್ತ ಓಡಾಡುತ್ತಾರೆ. ದಿ ಎಕ್ಸ್ಪೀರಿಯನ್ಸ್ ಆಫ್ ದಟ್ ಮಾರ್ನಿಂಗ್ ಮೇಡ್ ಮಿ ಡಿಸೈಡ್ ದಟ್ I would not again tamely enter jail by offering ಸತ್ಯಾಗ್ರಹ. ಈ ಘಟನೆ ಅರುಣ್ ಅಸಾಫ್ ಅಲಿ ಅವರ ಜೀವನವನ್ನು ಬದಲಾಯಿಸಿತು ಮತ್ತು ಅವರು ಯಾವುದೇ ಕಾರಣಕ್ಕೂ ಕೂಡ ತಾನು ಸತ್ಯಾಗ್ರಹವನ್ನು ಮಾಡಿಕೊಂಡು ಬ್ರಿಟಿಷರ ಜೈಲಿಗೆ ಹೋಗುವುದಿಲ್ಲವೆಂದು ನಿರ್ಧಾರವನ್ನು ಮಾಡುತ್ತಾರೆ. ಅರುಣಾಸ್ ಆಕ್ಟ್ ಆಫ್ ಡಿಫೈಯನ್ಸ್ ಆನ್ ಆಗಸ್ಟ್ 9th virtually marked the start of the Quit India movement. ಗವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಅರುಣ್ ಅಸಾಫ್ ಅಲಿ ಅವರು ಬ್ರಿಟಿಷರಿಗೆ ಹಾಕಿದಂಥ ಬಹಿರಂಗ ಸವಾಲು ಅಂದರೆ ಅವರು ಧ್ವಜವನ್ನು ಹಾರಿಸಿದ್ದು ವಾಸ್ತವವಾಗಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆರಂಭಿಸಿತು. ಶಿ ನೌ ಬಿಕೇಮ್ ಅ ಫುಲ್ ಟೈಮ್ ಆಕ್ಟಿವಿಸ್ಟ್ ಇನ್ ದ ಮೂವ್ಮೆಂಟ್. ಅರುಣ್ ಅಸಾಫ್ ಅಲಿ ಅವರು ಈಗ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ಚಳುವಳಿಗಾರ್ತಿಯಾದರು. ಇವೆಂಚುವಲಿ ಗೋಯಿಂಗ್ ಅಂಡರ್ ಗ್ರೌಂಡ್ ಟು ಅವಾಯ್ಡ್ ಬೀಯಿಂಗ್ ಅರೆಸ್ಟೆಡ್. ಮತ್ತು ಅವರು ಬ್ರಿಟಿಷರಿಂದ ಅರೆಸ್ಟ್ ಆಗುವುದನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಭೂಗತವಾಗುತ್ತಾರೆ. ಶಿ ಬಿಕೇಮ್ ದಿ ಎಡಿಟರ್ ಆಫ್ ಇನ್ಕ್ವಿಲಾಬ್, ದ ಮಂತ್ಲಿ ಮ್ಯಾಗಝೀನ್ ಫಾರ್ ದ ಕಾಂಗ್ರೆಸ್, ಅಲಾಂಗ್ ವಿತ್ ರಾಮ್ ಮನೋಹರ್ ಲೋಹಿಯಾ. ಅರುಣ್ ಅಸಾಫ್ ಅಲಿ ಅವರು ರಾಮ್ ಮನೋಹರ್ ಲೋಹಿಯಾ ಅವರ ಜೊತೆ ಕಾಂಗ್ರೆಸ್ಸಿನ ಪತ್ರಿಕೆಯಾಗಿದ್ದಂತಹ ಇನ್ಕ್ವಿಲಾಬಿನ ಸಂಪಾದಕರಾಗುತ್ತಾರೆ. In the 1944 issue of the magazine, she advised freedom fighters not to allow any academic arguments on questions like violence and non-violence to divert attention from the stern realities of the day. 1944ನೇ ಇಸ್ವಿಯಲ್ಲಿ ಅರುಣ್ ಅಸಾಫ್ ಅಲಿ ಅವರು ಬಿಡುಗಡೆ ಮಾಡಿದಂತಹ ಇನ್ಕ್ವಿಲಾಬ್ ಪತ್ರಿಕೆಯ ಒಂದು ಸಂಚಿಕೆಯಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಕಿವಿ ಮಾತನ್ನು ಹೇಳುತ್ತಾರೆ. ಅದೆಂದರೆ, ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುತ್ತಿರುವಾಗ ಹಿಂಸಾತ್ಮಕವಾಗಿ ಹೋರಾಡಬೇಕೋ ಅಥವಾ ಅಹಿಂಸಾತ್ಮಕವಾಗಿ ಹೋರಾಡಬೇಕೋ ಎಂಬ ಶೈಕ್ಷಣಿಕ ವಾದಗಳು ವಾಸ್ತವತೆಯ ಗಂಭೀರ ಸಮಸ್ಯೆಗಳಿಂದ ನಮ್ಮ ಗಮನವನ್ನು ಬೇರೆ ಕಡೆಗೆ ತಿರುಗಿಸಬಾರದೆಂದು ಹೇಳುತ್ತಾರೆ. ಐ ವಾಂಟ್ ಎವ್ರಿ ಸ್ಟೂಡೆಂಟ್ ಆ್ಯಂಡ್ ಯೂತ್ ಟು ಥಿಂಕ್ ಆ್ಯಂಡ್ ಫೀಲ್ as soldiers of the nation that is to come. ಅರುಣ್ ಅಸಾಫ್ ಅಲಿ ಅವರು ಹೇಳ್ತಾರೆ, ಪ್ರತಿಯೊಂದು ವಿದ್ಯಾರ್ಥಿ ಮತ್ತು ಯುವಕ ಯುವತಿಯೂ ಸಹ ಬರಲಿರುವಂತಹ ದೇಶದ ಸೈನಿಕರು ನಾವೆಂದು ಯೋಚಿಸಬೇಕು ಮತ್ತು ಅಂದುಕೊಳ್ಳಬೇಕೆಂದು ಹೇಳುತ್ತಾರೆ. In the meantime, the government announced a reward of ₹5,000 for her capture. ಈ ಸಮಯದಲ್ಲೇ ಬ್ರಿಟಿಷ್ ಸರ್ಕಾರ ಅರುಣ್ ಅಸಾಫ್ ಅಲಿ ಅವರನ್ನು ಯಾರು ಹಿಡಿದುಕೊಡುತ್ತಾರೋ ಅವರಿಗೆ ₹5,000 ಬಹುಮಾನವನ್ನು ಕೊಡುವುದಾಗಿ ಘೋಷಣೆಯನ್ನು ಮಾಡುತ್ತದೆ. ಶಿ ಬಿಕೇಮ್ ಇಲ್ ಆ್ಯಂಡ್ ಆನ್ ಹಿಯರಿಂಗ್ ದಿಸ್ ಗಾಂಧೀಜಿ ಅಡ್ವೈಸ್ಡ್ ಹರ್ ಟು ಸರೆಂಡರ್. ಅದೇ ಸಮಯದಲ್ಲಿ ಅರುಣ್ ಅಸಾಫ್ ಅಲಿ ಅವರಿಗೆ ಹುಷಾರಿರುವುದಿಲ್ಲ. ಇದನ್ನು ಕೇಳಿದಂಥ ಮಹಾತ್ಮ ಗಾಂಧೀಜಿಯವರು ಅರುಣ್ ಅಸಾಫ್ ಅಲಿ ಅವರಿಗೆ ಸರೆಂಡರ್ ಆಗುವಂತೆ ಸಲಹೆಯನ್ನು ಕೊಡುತ್ತಾರೆ.
I have sent you a message that you must not die underground. ಮಹಾತ್ಮ ಗಾಂಧೀಜಿಯವರು ಅರುಣಾ ಸಫಲಿ ಅವರಿಗೆ ಹೇಳ್ತಾರೆ, ನಾನು ನಿನಗೆ ಒಂದು ಸಂದೇಶವನ್ನು ಕಳುಹಿಸಿದ್ದೇನೆ, ಅದರಂತೆ ನೀನು ಯಾವುದೇ ಕಾರಣಕ್ಕೂ ಕೂಡ ಭೂಗತವಾಗಿ ಸಾಯಬಾರದು. ಯು ಆರ್ ರೆಡ್ಯೂಸ್ ಟು ಅ ಸ್ಕೆಲಿಟನ್. ನಿನ್ನ ಪರಿಸ್ಥಿತಿಯನ್ನು ಗಮನಿಸಿದಾಗ ನೀನು ಒಂದು ಅಸ್ಥಿಪಂಜರ ಥರ ಆಗಿದ್ದೀಯಾ. ಡೂ ಕಮ್ ಔಟ್ ಅಂಡ್ ಸರೆಂಡರ್ ಯುವರ್ ಸೆಲ್ಫ್ ಅಂಡ್ ಟೇಕ್ ದ ಪ್ರೈಸ್ ಆಫರ್ಡ್ ಫಾರ್ ಯುವರ್ ಅರೆಸ್ಟ್. ದಯವಿಟ್ಟು ನೀನು ಹೊರಗೆ ಬಾ ಮತ್ತು ನಿನಗಾಗಿ ಬ್ರಿಟಿಷರು ಘೋಷಣೆ ಮಾಡಿರುವಂತಹ 5,000 ರೂಪಾಯಿಗಳನ್ನು ನೀನೇ ತೆಗೆದುಕೋ. ರಿಸರ್ವ್ ದ ಪ್ರೈಸ್ ಮನಿ ಫಾರ್ ದ ಗ್ರೇಟ್ ಇಂಡಿಯನ್ ಕಾಸ್. ಮತ್ತು ಬ್ರಿಟಿಷರು ಅನೌನ್ಸ್ ಮಾಡಿರುವಂತಹ ಈ ಹಣವನ್ನು ನೀನೇ ತೆಗೆದುಕೊಂಡು ಭಾರತದ ಉದ್ಧಾರಕ್ಕೋಸ್ಕರ ಅದನ್ನು ಬಳಸಿಕೋ ಅಂತೇಳಿ ಗಾಂಧೀಜಿಯವರು ಅರುಣಾ ಸಫಲಿ ಅವರಿಗೆ ಸಲಹೆಯನ್ನು ನೀಡುತ್ತಾರೆ. However, Aruna surrendered only when the warrants for her arrest were cancelled on 26th January 1946. ಆದರೂ ಕೂಡ ಅರುಣಾ ಸಫಲಿ ಅವರು 1946ನೇ ಇಸವಿಯ ಜನವರಿ 26ನೇ ತಾರೀಕು ಬ್ರಿಟಿಷರಿಗೆ ಸರೆಂಡರ್ ಆಗುತ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಬ್ರಿಟಿಷರು ಇವರ ಮೇಲೆ ಇದ್ದಂಥ ವಾರಂಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದರು. ಆಫ್ಟರ್ ಇಂಡಿಯಾ ಅಟೈನ್ಡ್ ಇಂಡಿಪೆಂಡೆನ್ಸ್, ಅರುಣಾ ಅಸಫ್ ಅಲಿ ಟರ್ನ್ ಟು ಸೋಷಿಯಲ್ ವರ್ಕ್. ಭಾರತ ಸ್ವತಂತ್ರಗೊಂಡಾಗ ಅರುಣಾ ಅಸಫ್ ಅಲಿ ಅವರು ಸಾಮಾಜಿಕ ಕೆಲಸಗಳನ್ನು ಮಾಡುವುದರಲ್ಲಿ ನಿರತರಾಗುತ್ತಾರೆ. ಆ್ಯಂಡ್ ಹೆಲ್ಪ್ ಟು ಎಸ್ಟಾಬ್ಲಿಷ್ ದ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ ಇನ್ 1954. ಮತ್ತು 1954ನೇ ಇಸವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಮಹಿಳೆಯರ ಸಂಘ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಲು ಇವರು ಸಹಾಯವನ್ನು ಮಾಡುತ್ತಾರೆ. ಇನ್ 1992 ಶಿ ವಾಸ್ ಅವಾರ್ಡೆಡ್ ದ ನೆಹರು ಅವಾರ್ಡ್ ಫಾರ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್. 1992ನೇ ಇಸವಿಯಲ್ಲಿ ಅರುಣಾ ಅಸಫ್ ಅಲಿ ಅವರಿಗೆ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನೆಹರು ಅವಾರ್ಡ್ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಶಿ ಬ್ರೀತ್ಡ್ ಹರ್ ಲಾಸ್ಟ್ ಇನ್ ಜುಲೈ 1996. ಇಲ್ಲಿ ಬ್ರೀತ್ಡ್ ಹರ್ ಲಾಸ್ಟ್ ಅಂತ ಹೇಳಿದ್ರೆ ಕೊನೆಯುಸಿರೆಳೆಯುವುದು. ಅರುಣಾ ಅಸಫ್ ಅಲಿ ಅವರು 1996ನೇ ಇಸ್ವಿ ಜುಲೈ ತಿಂಗಳಿನಲ್ಲಿ ಮರಣ ಹೊಂದುತ್ತಾರೆ. ದ ಕಂಟ್ರಿ ಆನರ್ಡ್ ವಿತ್ ಇಟ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ದ ಭಾರತ ರತ್ನ ಪೋಸ್ಟ್ಯೂಮಸ್ಲಿ. ಪೋಸ್ಟ್ಯೂಮಸ್ಲಿ ಅಂತ ಹೇಳಿದ್ರೆ ಮರಣೋತ್ತರವಾಗಿ. ಭಾರತ ಸರ್ಕಾರವು ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನವನ್ನು ಅರುಣಾ ಅಸಫ್ ಅಲಿ ಅವರಿಗೆ ಮರಣೋತ್ತರವಾಗಿ ನೀಡಿತು ಮತ್ತು ಈ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಿತು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ 9ನೇ ತರಗತಿಯ ಇಂಗ್ಲಿಷಿನ ಸಪ್ಲಿಮೆಂಟರಿ ರೀಡಿಂಗಿನ ಮೊದಲನೆಯ ಪಾಠವಾದ ಅರುಣಾ ಅಸಫ್ ಅಲಿ ಎಂಬ ಪಾಠದ ಸಂಪೂರ್ಣ ವಿವರಣೆಯನ್ನು ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. Thank you dear students for watching this video.